ಎಲ್ಲ ಒಂದೇ ಅಲ್ಲ ಅದೇ ಸರ್ ಡೈಲಿ ಭೇಟಿ ಸರ್. ಡೈಲಿಯಲ್ಲಿ ಇವತ್ತು ನಂದು ಕ್ರಿಪ್ಟೋ ಬೋರ್ಡ್ ಮೀಟಿಂಗ್ ಇದೆ. ಸೊ ಈಗ ಅದಕ್ಕೆ ನಾನು ನೆನ್ನೆ ಬಂದಿದ್ದೀನಿ. ಇವತ್ತು ಬೋರ್ಡ್ ಮೀಟಿಂಗ್ ಇದೆ. ಸೊ ಬೋರ್ಡ್ ಮೀಟಿಂಗ್ ಮುಗಿಸ್ಕೊಂತೀವಿ ಅಷ್ಟೇ. ಸರ್, ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದಾವೆ ಕಾಂಗ್ರೆಸ್ನಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಈಗ ಇತ್ತೀಚೆಗೆ DCM ಅವ್ರನ್ನ ರಾಜಣ್ಣ ಅವರು ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅಲ್ಲ, ಕೆ ಶಿವಕುಮಾರ್ನವ್ರನ್ನ ರಾಜಣ್ಣ ಅವ್ರನ್ನ ಭೇಟಿ ಆಗಿರುವಂಥದ್ದು ಏನು ಪಕ್ಷದ ಅಧ್ಯಕ್ಷರಿದ್ದಾರೆ, ಮತ್ತೆ ನಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಏನಾದ್ರು ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವರಿಬ್ಬರೇ ಭೇಟಿ ಆಗಿರುವಂಥದ್ದು. ಅಲ್ಲೇ ನಾನು ಏನು ಇರಲಿಲ್ಲ. ಸೊ ಅವರಿಬ್ಬರೇ ಖಾಸಗಿಯಾಗಿ ಭೇಟಿ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಂತ ನಾನೇನು ಮಾತಾಡಕ್ಕೆ ಹೋಗಿಲ್ಲ. ಸೊ ಭೇಟಿ ಆಗಿದ್ರೆ ಪಕ್ಷದ ಅಧ್ಯಕ್ಷರಿದ್ರೆ ಭೇಟಿ ಆಗಿದ್ದಾರೆ. ಅಲ್ಲ, ಈಗ ಕುತೂಹಲ ಏನಿರೋದು ಅಂದ್ರೆ ರಾಜಣ್ಣ ಅವರು ಇಷ್ಟು ದಿನ CM ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೊಂಡಿದ್ರು. ಎಲ್ಲಾ ಕಡೆಯೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥಿಸ್ಕೊಂಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಈಗ ಆ ವಿಚಾರದಲ್ಲಿ ರಾಜಣ್ಣವ್ರು ಹೇಳಿದ್ರಲ್ಲ, ಅವ್ರು ಅದಕ್ಕೆ ನಾನು ಸಿದ್ದರಾಮಯ್ಯ ಅವ್ರ ಪರ ಇದ್ದೀನಿ, ನಾನು ಏನು ಮುಂಚೆ ಮಾತಾಡಿದ್ದೆ ಆ ಮಾತಿಗೆ ಬದ್ನಾಗಿರ್ತೀನಿ ಅಂತ ಅದನ್ನಾಗಲೇ ರಾಜಣ್ಣವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದು ಪಕ್ಷದ ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್ ಅವರು. ಅವ್ರನ್ನ ಭೇಟಿ ಆಗಿರೋದ್ರಲ್ಲಿ ಬೇರೆ ತಪ್ಪಿಲ್ಲ ಅನ್ನೋಂತ ನಾನು ವೈಯಕ್ತಿಕ. ಈಗ DK ಶಿವಕುಮಾರ್ ಅವರು ಒಂದ್ ಕಡೆ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಆಗ್ತಾರೆ, ಮತ್ತೊಂದ್ ಕಡೆ ರಾಜಣ್ಣ ಅವ್ರು ಭೇಟಿ ಆಗ್ತಾರೆ, ಮತ್ತೊಂದ್ ಕಡೆ ಜಮೀರ್ ಅವ್ರನ್ನ ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಗುರುತಿಸ್ಕೊಂಡಿರೋ ಎಲ್ಲಾ ನಾಯಕರನ್ನ ಭೇಟಿ ಆಗ್ತಾ ಇದಾರೆ. ಅಂದ್ರೆ ವಿಶ್ವಾಸ ಗಳಿಸೋ ಪ್ರಯತ್ನ ಏನಾದ್ರು ಮಾಡ್ತಿದಾರಾ? ಅಲ್ಲ, ವಿಶ್ವಾಸ ಗಳಿಸೋ ಅನ್ನೋಂಥದಕ್ಕಿಂತ ರಾಜಣ್ಣವರು ಮತ್ತೆ DK ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ಇಂದನೇ ಜೊತೆಗೆ ಬಂದಿರುವಂತದ್ದು. ಸೊ ಸಹಜವಾಗಿ ಈಗ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಏನಾದ್ರು ಮಾತಾಡುವಂತ ವಿಚಾರ ಇದ್ದಂತ ಸಂದರ್ಭದಲ್ಲಿ ಭೇಟಿ ಆಗಿರ್ಬೋದು. ಈ ನೀವೇನು ಹೇಳಿದ ಹಾಗೆ ನೈಟ್ ಡಿನ್ನರ್ ಅಂತ ಹೇಳ್ತೀರಿ, ಅದನ್ನ ಊಟಕ್ಕೆ ಸೇರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮಗನ ಭವಿಷ್ಯ ಕೂಡ ರೂಪಿಸ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಈಗ ನನ್ನ ಭವಿಷ್ಯ ರೂಪಿಸೋ ಅಂಥದ್ದು, ನಾನು ಎಲ್ಲಿ ಕಂಟೆಸ್ಟ್ ಮಾಡ್ತೀನಿ ಚುನಾವಣೆಗೆ, ಅಲ್ಲಿ ಮತದಾರರು ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಮುಂದಕ್ಕೆ ಕಳಿಸಿದ್ರೆ ಅದಕ್ಕೆ ಪಕ್ಷ ನನಗೆ ಮುಂದೇನು ರಾಜಕೀಯ ಸ್ಥಾನಮಾನ ಕೊಡಬೇಕು, ಅದು ಪಕ್ಷ ಕೊಡುತ್ತೆ. ನನಗೆ ಮೊದಲು ಮತದಾರಲ್ವಾ, ಅಲ್ಲೇ ನಾನು ಏನಾದ್ರು ಹೆಚ್ಚು ಕಮ್ಮಿ ಯಾರು ಇನ್ಯಾರು ನನ್ನ ಕೈ ಹಿಡಿತಾರೆ. ಅದರಿಂದ ಫಸ್ಟ್ ನಾನು ಎಲ್ಲಿ ಚುನಾವಣೆಯಲ್ಲಿ ನಿಲ್ತೀನಿ ಅಲ್ಲಿ ನನ್ನ ಮತದಾರ ಏನು ಮುಂದಕ್ಕೆ ನನ್ನ ಗೆಲ್ಲಿಸಿ ಕಳಿಸಿದ್ಮೇಲೆ ಅದು ಪಕ್ಷ ಏನು ಕೊಡುತ್ತೆ ಅಧಿಕಾರ, ಅದನ್ನ ನಾನು ತಗೊಂತೀನಿ. ಪಕ್ಷ ಯಾರೋ ವೈಯಕ್ತಿಕವಾಗಿ ಒಬ್ಬರು ಇಂಡಿವಿಜುವಲ್ ಆಗಿ ಪಕ್ಷ ಬೆಳೆಯುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷ ಇದು ಎಲ್ಲಾರನ್ನೂ ತಗೊಂಡೋಗುವಂಥ ಪಕ್ಷ ಇದು. ಸೊ ಅದನ್ನ ಪಕ್ಷ ಏನು ಅಧಿಕಾರ ಮುಂದಿನ ದಿನದಲ್ಲಿ ಕೊಡುತ್ತೆ ಅದನ್ನ ತಗೊಂಡು. ಇವತ್ತು DCM ಅವರು ದೆಹಲಿಗೆ ಬರ್ತಾ ಇದ್ದಾರೆ, ನಾವೇನಾದ್ರೂ ಭೇಟಿ ಮಾಡ್ತೀರಾ ದೆಹಲಿಯಲ್ಲಿ? ಇಲ್ಲ, ನಾನು ದೆಹಲಿಯಲ್ಲಿ ಇದ್ದೀನಿ. ಈಗ ಅವರು ಬರ್ತಾ ಇದ್ದಾರೆ ಅಂತ ನಾನು ನಿಮ್ಮ ಮುಖಾಂತರ ನೋಡಿದ್ದೀನಿ. ಬಂದರೆ ಖಂಡಿತವಾಗೂ ಭೇಟಿ ಆಗ್ತೀನಿ. ಅದರಲ್ಲಿ ನನಗೇನು ಭೇಟಿ ಆಗಲ್ಲ ಅಂತ ನಾನೇನು ಎಲ್ಲೂ ಹೇಳಿಲ್ವಲ್ಲ. ಸೊ ಬಂದರೆ ಅವರು ಭೇಟಿ ಇಲ್ಲೇನೋ ಕರ್ನಾಟಕ ಭವನ ಸಿಕ್ಕಿದ್ರೆ ನಾವು ಖಂಡಿತವಾಗೂ ಭೇಟಿ ಆಗ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.